ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಪ್ರತಿದಿನ ಮಲಗೋ ಮುಂಚೆ 11 ಸಾರಿ ಶಿವನ ಹೆಸರು ಹೇಳ್ಕೊಂಡು ಮಲಗಬೇಕು ಅಂತ ಹೇಳ್ತಾರೆ. ಆ ರೀತಿ ಮಾಡಿದ್ರೆ ಪ್ರತಿದಿನ ಕೂಡ ಶಿವರಾತ್ರಿಯಷ್ಟೇ ಪವಿತ್ರವಾದ ದಿನ ಆಗುತ್ತಂತೆ. ಈ ರೀತಿ ಮಾಡೋದ್ರಿಂದ ಜೀವನದಲ್ಲಿ ಅಶುಭ ಅಷ್ಟಾಗಿ ನಡೆಯಲ್ಲ, ಬರೀ ಶುಭನೇ ನಡೆಯುತ್ತೆ ಅಂತ ನಮ್ಮ ಪುರಾಣಗಳು ಹೇಳ್ತವೆ. ತ್ರಯೋದಶಿ ತಿಥಿ ಶಿವನಿಗೆ ಸಂಬಂಧಪಟ್ಟಿರೋದು. ಇದನ್ನೇ ಪರಮೇಶ್ವರನ ತಿಥಿ ಅಂತ ಕೂಡ ಕರೀತಾರೆ. ತಿಂಗಳಿಗೆ 2 ಸಾರಿ ತ್ರಯೋದಶಿ ತಿಥಿ ಬರುತ್ತೆ. ಶುಕ್ಲ ಪಕ್ಷದಲ್ಲಿ ಒಂದು, ಕೃಷ್ಣ ಪಕ್ಷದಲ್ಲಿ ಒಂದು. ಕೃಷ್ಣ ಪಕ್ಷದಲ್ಲಿ ಬರುವಂತ ತಿಥಿನೇ ಕೃಷ್ಣ ಪಕ್ಷ ಶಿವರಾತ್ರಿ ಅಥವಾ ಮಾಸ ಶಿವರಾತ್ರಿ ಅಂತ ಕರೀತಾರೆ. ಇಷ್ಟಕ್ಕೂ ಮಾಸ ಶಿವರಾತ್ರಿ ಯಾಕೆ ಆಚರಿಸಬೇಕು? ವರ್ಷಕ್ಕೊಂದ್ಸಾರಿ ಮಹಾಶಿವರಾತ್ರಿ ಮಾಡ್ತೀವಲ್ಲ, ತಿಂಗಳು ಶಿವರಾತ್ರಿನ ಯಾಕೆ ಮಾಡಬೇಕು? ಯಾವ ರೀತಿ ಇದನ್ನ ಮಾಡಬೇಕು? ಇದರಿಂದ ನಾವು ಪಡೆಯುವಂತ ಲಾಭ ಏನಂತ ಅನೇಕರಿಗೆ ಗೊತ್ತಿಲ್ಲ. ಶಿವರಾತ್ರಿ ಅಂದ್ರೆ ಶಿವನ ಜನ್ಮದಿನ, ಅಂದ್ರೆ ಲಿಂಗ ಉದ್ಭವಿಸಿದ ದಿನ. ಶಿವನ ಜನ್ಮದಿನ ತಿಥಿಯನ್ನ ಅನುಸರಿಸಿ ಪ್ರತಿ ತಿಂಗಳು ಆಚರಿಸೋದೇ ಮಾಸ ಶಿವರಾತ್ರಿ. ಪರಮೇಶ್ವರ ಲಯಕಾರಕ, ಲಯಕ್ಕೆ ಅಂದರೆ ಮೃತ್ಯುವಿಗೆ ಕಾರಕ ಕೇತು. ಅಮಾವಾಸ್ಯೆಗೂ ಮುಂಚೆ ಬರುವಂತ ಚತುರ್ದಶಿ ಸಮಯದಲ್ಲಿ ಚಂದ್ರ ಕ್ಷೀಣಿಸಿ ಬಲಹೀನನಾಗುತ್ತಾನೆ. ಚಂದ್ರೋಮ ಮನಸ್ಸೋ ಜಾತಃ. ಈ ಸಿದ್ಧಾಂತದ ಪ್ರಕಾರ ಚಂದ್ರ ಕ್ಷೀಣಿಸುವ ಸಮಯದಲ್ಲಿ ಭೂಮಿ ಮೇಲಿರುವಂತ ಪ್ರತಿ ಜೀವರಾಶಿ ಮೇಲೆ ಕೇತುವಿನ ಪ್ರಭಾವ ಹೆಚ್ಚಾಗಿರುತ್ತೆ. ಇದರಿಂದ ಜೀರ್ಣಶಕ್ತಿ ಸಮಸ್ಯೆ, ಮನಸ್ಸಿನ ಮೇಲೆ ಪರಿಣಾಮ ಉಂಟಾಗುತ್ತೆ. ಜನರು ಮಾನಸಿಕವಾಗಿ ಏಕಾಗ್ರತೆಯನ್ನ ಕಳ್ಕೋತಾರೆ, ಚಂಚಲ ಸ್ವಭಾವದವರಾಗ್ತಾರೆ, ಕೋಪದಿಂದ ಯಾವ್ದ್ಯಾವುದೋ ತಪ್ಪಾದ ನಿರ್ಧಾರಗಳನ್ನ ತಗೋತಾರೆ. ಇದರಿಂದ ಕೇವಲ ಅವ್ರಿಗೆ ಮಾತ್ರ ಅಲ್ಲದೆ ಅವ್ರ ಜೊತೆ ಇರುವಂತ ವ್ಯಕ್ತಿಗಳಿಗೂ ಹಾನಿ ಮಾಡ್ತಾರೆ. ನಾವು ಗಮನಿಸಿ ನೋಡಿದ್ರೆ ಅಮಾವಾಸ್ಯೆ ಸಮಯದಲ್ಲಿ ಕೆಲವರಿಗೆ ಆರೋಗ್ಯ ಕೆಡೋದು, ಅಪಘಾತಗಳು ನಡೆಯೋದು, ಪ್ರಾಣ ಹೋಗೋದು ಹೆಚ್ಚಾಗಿ ನಡೆಯುತ್ತೆ. ಹಾಗಾಗಿ ಇಂಥ ಪರಿಸ್ಥಿತಿಗಳು ನಮಗೂ ನಮ್ಮ ಮನೆಯವರಿಗೂ ಬರ್ದೇ ಇರೋಕೆ ಅಥವಾ ಅದರ ತೀವ್ರತೆ ನಮ್ಮ ಮೇಲೆ ಕಡಿಮೆ ಬೀಳೋಕೆ ನಾವು ಅವಕಾಶ ಇದ್ದಾಗೆಲ್ಲ ಪ್ರತಿ ತಿಂಗಳು ಈ ರೀತಿ ಮಾಸ ಶಿವರಾತ್ರಿ ಆಚರಿಸಬೇಕಾಗುತ್ತೆ. ಇವತ್ತು ಚೈತ್ರ ಸೋಮವಾರ, ಹಾಗೆ ಮಾಸ ಶಿವರಾತ್ರಿ ಕೂಡ. ಇದು ಅತಿ ಪವಿತ್ರವಾದ ದಿನ, ಹಾಗೆ ಪರಮೇಶ್ವರನಿಗೆ ತುಂಬಾ ಇಷ್ಟವಾದ ದಿನ. ಇವತ್ತು ನೀವು ಸಾಧ್ಯವಾದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇನ್ನು ಮನೆಯಲ್ಲಿ ಶಿವನಿಗೆ ತಪ್ಪದೆ ಪೂಜೆ ಮಾಡಬೇಕು. ಹಾಲು, 2 ಬಾಳೆಹಣ್ಣನ್ನ ನೈವೇದ್ಯವಾಗಿ ಸಮರ್ಪಿಸಬೇಕು. ಸಾಧ್ಯವಾದ್ರೆ ಶಿವನ ಅಷ್ಟೋತ್ತರ ಹೇಳ್ತಾ 108 ಬಿಲ್ವಪತ್ರೆ ಎಲೆಗಳಿಂದ ಶಿವನಿಗೆ ಅರ್ಚನೆ ಮಾಡಿ. ಸಾಧ್ಯ ಆಗಲ್ಲ ಅನ್ನೋರು 1 ಬಿಲ್ವಪತ್ರೆ ಎಲೆ ಕೂಡ ಶಿವನ ಮೇಲಿಟ್ಟು ಪೂಜೆ ಮಾಡ್ಕೋಬಹುದು. ಶಿವನಿಗೆ ಇದೇ ಥರ ಮಾಡಬೇಕು, ಆ ರೀತಿನೇ ಮಾಡಬೇಕು ಪೂಜೆ ಅನ್ನೋ ಯಾವುದೇ ಪದ್ಧತಿ ಇಲ್ಲ. ಹಾಗಾಗಿ ಮನಸಾರೆ ಭಕ್ತಿಯಿಂದ 1 ಬಿಲ್ವಪತ್ರೆ ಎಲೆ ಇಟ್ಟು ನಿಮ್ಮ ಕೈಲಾದ ನೈವೇದ್ಯ ತಯಾರಿಸಿ. ಅದಾಗಿಲ್ಲ ಅನ್ನೋರು 1 ಗ್ಲಾಸ್ ಹಾಲು, 2 ಬಾಳೆಹಣ್ಣಿಟ್ಟು ಕೂಡ ಶಿವನ ಪೂಜೆ ಮಾಡಿ ಮುಗಿಸ್ಬೋದು. ಹಾಗೆ ಇವತ್ತು ಶಿವನಿಗೆ ಸಂಬಂಧಪಟ್ಟಿರುವಂತ ಯಾವುದೋ ಒಂದು ಕಥೆಯನ್ನ ಮನೆಯವರೆಲ್ಲ ಕೂತ್ಕೊಂಡು ಓದಿದ್ರೆ ತುಂಬಾನೇ ಒಳ್ಳೇದು. ಈಗ ಈ ವಿಡಿಯೋದಲ್ಲಿ ಶಿವನಿಗೆ ಸಂಬಂಧಪಟ್ಟಿರುವಂತ ಒಂದು ಕಥೆನ ಕೇಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಹಿಂದಿನ ಕಾಲದಲ್ಲಿ ಕಾಡಿನ ಹತ್ರ ಒಂದು ಬಡ ಕುಟುಂಬ ವಾಸ ಮಾಡ್ತಿತ್ತು. ಗಂಡ, ಹೆಂಡತಿ, 2 ಮಕ್ಕಳು ಎಷ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ 2 ಹೊತ್ತು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಹರಿದೋದಂತ ಬಟ್ಟೆ ಉಡ್ಕೊಂಡೇ ಕಾಲ ತಳ್ತಾ ಇದ್ರು. ಇನ್ನು ಅವ್ರ ಹಿರಿಯ ಮಗ ಸ್ವಲ್ಪ ಸ್ವಾರ್ಥಿ. ಯಾಕಂದ್ರೆ 4 ಜನ ಹೊಟ್ಟೆ ತುಂಬಿಸೋಕೆ ನಾನ್ ಯಾಕೆ ಕಷ್ಟ ಪಡ್ಬೇಕು ಅನ್ನೋಂಥ ಮನೋಭಾವ ಒಂದು. ನಾನೊಬ್ಬನೇ ದುಡ್ಕೊಂಡು ತಿಂದ್ರೆ ಇಷ್ಟೊಂದು ಕಷ್ಟ ಇರಲ್ಲ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡ್ದು ತಂದು ಅಪ್ಪ, ಅಮ್ಮ, ತಮ್ಮ ಅಂತ ಕೊಡ್ತಾ ಇದ್ರೆ ನನ್ನ ಹೊಟ್ಟೆನೂ ಅರ್ಧಂಬರ್ಧ ತುಂಬ್ತಿದೆ, ಅವ್ರಿಗೂ ಕೂಡ ಅರ್ಧಂಬರ್ಧನೇ ಹೊಟ್ಟೆ ತುಂಬ್ತಿದೆ. ಹಾಗಾಗಿ ನಾನೊಬ್ಬನೇ ಎಲ್ಲಾದ್ರೂ ಈ ದರಿದ್ರ ಮನೆನ್ ಬಿಟ್ಟು ಆಚೆ ಹೋದ್ರೆ
ಸುಖವಾಗಿ ಹೇಗೋ ಬದುಕಬಹುದು ಅನ್ಕೊಂಡು ರಾತ್ರೋರಾತ್ರಿ ಎದ್ದು ಮನೆಯಿಂದ ಹೊರಗಡೆ ಹೊಟ್ಟೋದ. ಅವನು ಅದೇ ರೀತಿ ನಡ್ಕೊಂಡು ಹೋಗ್ತಾ ಊರಲ್ಲಿ ಒಂದು ರಾಜಭವನನ ತಲುಪಿದ. ಅಲ್ಲಿ ಮಹಾರಾಜ ಇವನನ್ನು ನೋಡಿ, ಯಾರಪ್ಪ ನೀನು, ನಡ್ಕೊಂಡು ಇಷ್ಟೊಂದು ಸುಸ್ತಾಗಿ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳ್ದ. ಅದಕ್ಕೆ ಇವನು, ಮಹಾರಾಜರೇ, ನನಗೆ ಈ ಊರು ಆ ಊರು ದಿಕ್ಕು ದೆಸೆ ಯಾರೂ ಇಲ್ಲ, ಎರಡೊತ್ತು ಊಟ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ದ. ಆಗ ಮಹಾರಾಜ, ಸರಿ, ನಿನಗೆ ನಾನೊಂದು ಕೆಲಸ ಕೊಡ್ತೀನಿ. ನನ್ನ ಹತ್ರ 7 ಕುದುರೆ ಇದೆ, ಅದನ್ನ ನೀನು ಕಣ್ಣಿನ ರೆಪ್ಪೆ ತರ ಕಾಪಾಡಬೇಕು. ಬೆಳಗ್ಗೆ ಆ ಕುದುರೆಗಳನ್ನ ಅರಮನೆಯಿಂದ ಆಚೆ ಬಿಡಬೇಕು. ಅವು ಎಲ್ಲೋಗುತ್ತೆ, ಏನ್ ತಿನ್ನುತ್ತೆ, ಏನ್ ಕುಡಿಯುತ್ತೆ, ಏನೇನ್ ಮಾಡುತ್ತೆ ಅನ್ನೋ ವಿಚಾರನ ಸಂಜೆ ಅರಮನೆಗೆ ಬಂದು ನನಗೆ ಹೇಳಬೇಕು. ಅರಮನೆಗೆ ಆ 7 ಕುದುರೆನ ಕೂಡ ನೀನು ಕರೆತರಬೇಕು. ಅದರಲ್ಲಿ ಒಂದು ಕುದುರೆ ಕೂಡ ಎಲ್ಲೂ ಕಳೆದೋಗ್ಬಾರ್ದು. ನೀನು ನಿಜಾಯಿತಿಯಿಂದ ಏನೇನ್ ನಡೀತು ಅಂತ ಹೇಳಿದ್ರೆ ನಿನಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಒಂದು ವೇಳೆ ನೀನು ಸುಳ್ಳು ಹೇಳ್ತಿದ್ಯಾ ಅನ್ನೋದು ನನಗೆ ಗೊತ್ತಾದ್ರೆ ನಿನ್ನನ್ನ ನಾಯಿಗೆ ಹೊಡೆದಂಗೆ ಹೊಡೆದು ಅರಮನೆಯಿಂದ ಓಡಿಸ್ತೀನಿ ಅಂತ ಹೇಳ್ದ ರಾಜ. ಈ ಬಡವನ ಹಿರಿ ಮಗ ಅನ್ಕೊಂಡ, ನೋಡ್ದ, ಆ ದರಿದ್ರ ಮನೆಯವ್ರನ್ನ ಬಿಟ್ಟು ಬಂದ ತಕ್ಷಣ ನನಗೆ ಒಳ್ಳೆ ಕಾಲ ಕೂಡ್ ಬಂದಿದೆ. ಇನ್ಮೇಲೆ ನನಗೆಲ್ಲ ಅದೃಷ್ಟದ ದಿನಗಳೇ. ಹೇಗೋ ರಾಜನಿಗೆ ಅಳಿಯ ಆಗ್ತಿದ್ದೀನಿ. ಈ ಕುದುರೆಗಳನ್ನ ನೋಡ್ಕೊಳ್ಳೋದು ದೊಡ್ಡ ವಿಚಾರನೇ ಅಲ್ಲ, ಎಷ್ಟೋ ಕಷ್ಟಪಟ್ಟಿರೋ ಜನ್ಮ ನಂದು. ಹಾಗಾಗಿ ಹೇಗೋ ಈ ಕುದುರೆಗಳನ್ನ ನೋಡ್ಕೊಂಡು ರಾಜನ ಅಳಿಯ ಆಗೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ. ಮಾರನೇ ದಿನ ಬೆಳಿಗ್ಗೆ ಅರಮನೆಯಿಂದ ಕುದುರೆಗಳನ್ನ ಹೊರಗ್ಬಿಟ್ಟ. ಅವು ನೋಡಿದ್ರೆ ಶರವೇಗದಲ್ಲಿ ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ಅಲ್ಲಿಂದ ಓಡೋದ್ವು. ಅವುಗಳ ಹಿಂದೆ ಎಷ್ಟೋ ದೂರ ಹಿಂಬಾಲಿಸ್ಕೊಂಡು ಹೋದ. ಆದ್ರೆ ಅವುಗಳನ್ನ ತಲುಪೋಕೆ ಇವನಿಂದ ಸಾಧ್ಯ ಆಗ್ಲಿಲ್ಲ. ಸ್ವಲ್ಪ ದೂರದಲ್ಲಿ ಒಂದು ಅಜ್ಜಿ ಮನೆ ಕಾಣಿಸ್ತು. ಆ ಅಜ್ಜಿ ಇವನನ್ನ ಒಳಗಡೆ ಕರೆದು ಮುಖ ತೊಳೆಯೋಕೆ ನೀರು ಕೊಟ್ಟು, ಕುಡಿಯೋಕ್ ಸ್ವಲ್ಪ ಗಂಜಿ ಕೊಟ್ಟು ಅಲ್ಲೇ ವಿಶ್ರಾಂತಿ ಪಡಿ ಅಂತ ಹೇಳಿದ್ಲು. ಇವನು ಕೂಡ ಆ ಕುದುರೆಗಳ ಹಿಂದೆ ಹೋಗೋದು ವ್ಯರ್ಥ ಅನ್ಕೊಂಡು ಅಜ್ಜಿ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿದ್ದ. ಕೊನೆಯಲ್ಲಿ ಇವನು ಅಜ್ಜಿಗೆ ನಡೆದಿರುವಂತ ವಿಷಯ ಹೇಳ್ದ. ಅಜ್ಜಿ, ಈ ರೀತಿ ರಾಜ ನನಗೆ ಕುದುರೆಗಳನ್ನ ನೋಡ್ಕೊಳ್ಳೋ ಕೆಲಸ ಕೊಟ್ಟಿದ್ದಾರೆ. ನಾನು ಈ ಕುದುರೆಗಳಿಲ್ದಿರ ಅರಮನೆಗೋದ್ರೆ ರಾಜ ನನ್ನ ಧನ ಬಡ್ದಂಗ್ ಬಡ್ದು ಅರಮನೆಯಿಂದ ಹೊರಗೋಡಿಸ್ತಾರೆ. ಇಷ್ಟು ಮಾತ್ರಕ್ಕೆ ನಾನು ಅರಮನೆಗೆ ಹೋಗೋದೇನಕ್ಕೆ, ಅದ್ರ ಬದಲು ನಾನು ನನ್ನ ಮನೆಗೆ ಇಲ್ಲಿಂದ ಹಾಗೆ ಹೊಟ್ಟೋಗ್ತೀನಿ ಅಂತ ಹೇಳ್ದ. ಅದಕ್ಕೆ ಅಜ್ಜಿ, ಅದೇನಪ್ಪ ಹಾಗೆ ಮಾತಾಡ್ತೀಯ, ಕುದುರೆಗಳು ಏನ್ ತಾನೇ ತಿಂತವೆ, ಹುಲ್ಲು ಮೇಯ್ತವೆ, ಇಲ್ಲ ನೀರು ಕುಡಿತವೆ, ಅದು ಬಿಟ್ಟು ಇನ್ನೇನು ತಿನ್ನೋಕ್ ಸಾಧ್ಯ ಇಲ್ಲ. ರಾಜನಿಗೆ ಅಳಿಯ ಅಂದ್ರೆ ಅದು ಸುಮ್ಮನೆ ಅಲ್ಲ. ನೀನು ಧೈರ್ಯವಾಗಿ ಅರಮನೆಗೋಗು, ಅವು ಹುಲ್ಲು ಮೇಯ್ದುವು, ನೀರು ಕುಡಿದ್ವು ಅಂತ ರಾಜನ್ಗೇಳು. ರಾಜ ಸಂತೋಷದಿಂದ ಅವನು ಮಗಳನ್ನ ಕೊಟ್ಟು ನಿನಗೆ ಮದುವೆ ಮಾಡ್ತಾನೆ, ನಿನಗೆ ಕಷ್ಟ ಅನ್ನೋದೇ ಇರಲ್ಲ ಅಂತ ಹೇಳಿದ್ಲು ಅಜ್ಜಿ. ಇವನು ಅಜ್ಜಿ ಮನೆಯಲ್ಲೇ ಕೂತ್ಕೊಂಡು ಆ ಕುದುರೆಗಳು ವಾಪಸ್ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಅಲ್ಲೇ ಇದ್ದ. ಸಂಜೆ ಕುದುರೆಗಳು ಬರ್ತಿದ್ದಂಗೆ ಅವುಗಳ ಹಿಂದೆನೆ ಇವನು ಕೂಡ ಅರಮನೆಗೋದ. ಅರಮನೆಗೋದ ತಕ್ಷಣ ರಾಜ ಕೇಳ್ದ, ಕುದುರೆಗಳು ಎಲ್ಲೋದ್ವು, ಏನ್ ತಿಂದ್ವು, ಏನ್ ಕುಡಿದ್ವು ಅಂತ. ಇವನು ಅಜ್ಜಿ ಹೇಳಿರೋ ತರಾನೇ ಕುದುರೆಗಳು ಹುಲ್ಲು ಮೇಯ್ತು, ನೀರು ಕುಡಿತು ಅಂತ ಹೇಳ್ದ. ರಾಜ ಕೋಪದಿಂದ ಇವನನ್ನ ದನ ಬಡ್ದಂಗ್ ಬಡ್ದು ಅರಮನೆಯಿಂದ ಹೊರಗಾಕ್ತ. ಇವನು ಅಳ್ತಾ, ಅಜ್ಜಿ ಮಾತು ಕೇಳಿ ಮೋಸ ಹೋದೆ, ಹೆತ್ತ ತಂದೆ ತಾಯಿಗೆ ನಾನು ಮೋಸ ಮಾಡೋಕೆ ಹೊರಟವನು, ಅದರಿಂದಾನೇ ನನಗೆ ಈ ರೀತಿ ಆಯ್ತು ಅನ್ಕೊಂಡು ಮನೆಗೆ ಹಿಂದಿರುಗಿ ಬಂದ. ಇವನು ಮನೆಗೆ ಬಂದ ತಕ್ಷಣ ಅವನ ತಮ್ಮ, ಅಣ್ಣ, ಇವಾಗ ನೀನು ಮನೆಗೆ ಬಂದಿದ್ಯಾ, ಅಪ್ಪ ಅಮ್ಮನ್ನ ನೀನು ಹುಷಾರಾಗಿ ನೋಡ್ಕೊ, ನಾನು ಹೋಗಿ ಎಲ್ಲಾದ್ರೂ ಕೆಲಸ ಹುಡುಕ್ತೀನಿ ಅಂತ ಹೇಳಿ ಹೋದ. ಅವನು ಕೂಡ ಅದೇ ರೀತಿ ಇದೇ ಅರಮನೆಗೆ ಬಂದು ತಲುಪಿದ. ಇಲ್ಲಿ ಬಂದ ತಕ್ಷಣ ರಾಜ ಅವನಿಗೆ ಕೊಟ್ಟಂತ ಕೆಲಸನೇ ಇವನಿಗೂ ಕೊಟ್ಟ. ಇವನು ಸಂತೋಷವಾಗಿ ಒಪ್ಕೊಂಡ. ಮಾರನೇ ದಿನ ಬೆಳಿಗ್ಗೆ ಇವನು ಕುದುರೆಗಳನ್ನ ಬಿಟ್ಟ. ಅವು ಅದೇ ರೀತಿ ಶರವೇಗದಲ್ಲಿ ಓಡೋದ್ವು. ಆದ್ರೆ ಬಡವನ ಕಿರಿ ಮಗ ಮಾತ್ರ ವೇಗ ಕಡಿಮೆ ಮಾಡಲಿಲ್ಲ. ಕುದುರೆಗಳಿಗೆ ಸರಿಸಮಾನವಾದ ವೇಗದಲ್ಲಿ ಓಡ್ತಿದ್ದ. ಸ್ವಲ್ಪ ದೂರ ಹೋದ ತಕ್ಷಣ ಇವನಿಗೆ ಸ್ವಲ್ಪ ಸುಸ್ತಾಯ್ತು. ಹಾಗಾಗಿ ಒಂದು ಕುದುರೆ ಬಾಲಾನ ಯಾವುದೋ ರೀತಿ ಕಷ್ಟಪಟ್ಟಿಡ್ಕೊಂಡು ಆ ಕುದುರೆ ಮೇಲತ್ತಿ ಕುತ್ಕೊಂಡ. ಅದೇ ರೀತಿ ಅವು ದೂರ ಓಡ್ತಾನೆ ಇದ್ವು. ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಈ ಅಜ್ಜಿ ಮನೆ ಕಾಣಿಸ್ತು.
ಈ ಅಜ್ಜಿ ಬಾಪ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿ ಅಂತ ಹೇಳಿದ್ಲು. ಅದಕ್ಕೆ ಇವನು, ಇಲ್ಲ ಅಜ್ಜಿ, ನನಗೆ ಮಹಾರಾಜ ಒಂದು ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸದ ಮಧ್ಯದಲ್ಲಿ ನಾನು ವಿಶ್ರಾಂತಿ ಪಡಿಬಾರ್ದು, ಅದು ತಪ್ಪು, ರಾಜನಿಗೆ ನಾನು ಬಗದಂತ ದ್ರೋಹ ಆಗುತ್ತೆ ಅಂತ ಹೇಳಿ ಆ ಕುದುರೆಗಳು ಎಲ್ಲೋಗ್ತಾವೋ ಅಲ್ಲಿವರೆಗೂ ಹೋದ. ಆ ಕುದುರೆಗಳು ಒಂದು ಶಿವನ ದೇವಸ್ಥಾನನ ತಲುಪಿದ್ವು. ಶಿವನ ದೇವಸ್ಥಾನದ ಹತ್ರ ಹೋದ ತಕ್ಷಣ ಆ 7 ಕುದುರೆಗಳು ಕೂಡ 7 ರಾಜಕುಮಾರರ ರೂಪ ಪಡ್ಕೊಂಡ್ರು. ಆ ರಾಜಕುಮಾರನ್ನ ಆಶ್ಚರ್ಯವಾಗಿ ನೋಡ್ತಾ ನಿಂತುಬಿಟ್ಟ ಈ ಬಡವನ ಕಿರಿಮಗ. ಆಗ ಆ ರಾಜಕುಮಾರರು ಇವನತ್ರ ಈ ರೀತಿ ಹೇಳಿದ್ರು, ನಾವೆಲ್ಲ ಕೂಡ ಮಹಾರಾಜರ ಮಕ್ಕಳು, ಆದ್ರೆ ನೀನ್ ಇದುವರೆಗೂ ಒಂದು ಅಜ್ಜಿ ನೋಡ್ದಲ್ಲ, ಆ ಅಜ್ಜಿ ಒಬ್ಳು ಮಂತ್ರವಾದಿ, ಅವಳೇ ನಮ್ಮನ್ನ ಈ ರೀತಿ ಮೋಸದಿಂದ ನಯವಂಚಕವಾಗಿ ಮಾತಾಡಿ ನಮ್ಮನ್ನ ಕುದುರೆಗಳಂತೆ ಬದಲಾಯಿಸಿದಾಳೆ. ಆದ್ರೆ ಈ ಶಿವನ ದೇವಸ್ಥಾನದಲ್ಲಿ ಯಾವ ಮಾಯಾ ಮಂತ್ರ ಕೂಡ ಕೆಲಸ ಮಾಡಲ್ಲ, ಹಾಗಾಗಿ ಇಲ್ಲಿ ಮಾತ್ರ ನಾವು ನಮ್ಮ ರೂಪ ಪಡ್ಕೋತೀವಿ, ಇಲ್ಲೇ ನಾವು ಅಡುಗೆ ಮಾಡಿ ತಿಂದು ನೀರು ಕುಡಿದು ಮನೆಗೆ ಸಂಜೆ ವಾಪಸ್ ಹೋಗ್ತೀವಿ ಅಂತ ಹೇಳಿದ್ರು. ಅಲ್ಲಿ ಅದಾಗಲೇ ರಾಜಕುಮಾರರು ಅಡುಗೆ ಮಾಡಿ ತಿನ್ನೋಕೆ ಎಲ್ಲ ಪದಾರ್ಥಗಳು ಸಿದ್ಧವಾಗಿತ್ತು. ರಾಜಕುಮಾರರು ಅದೇ ರೀತಿಯಲ್ಲಿ ಅಡುಗೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಇರೋಂಥ ಮಂತ್ರಜಲನ ಕುಡಿದ್ರು. ಅವ್ರ ಜೊತೆನೆ ಈ ಬಡವನ ಕಿರಿಮಗ ಕೂಡ ಊಟ ಮಾಡ್ದ. ಸಂಜೆ ಆಗ್ತಿದ್ದಂಗೆ ರಾಜಕುಮಾರರು ಇವನಿಗೆ ಹೇಳಿದ್ರು, ನೋಡಪ್ಪ, ದೇವಸ್ಥಾನದಲ್ಲಿ ಒಂದು ಮಂತ್ರ ಮಾಡಿರುವಂತ ಕತ್ತಿ ಇದೆ, ಆ ಕತ್ತಿಯಿಂದ ನೀನು ರಾತ್ರಿ ನಮ್ಮ ತಲೆನ ಕತ್ತರಿಸ್ಬೇಕು. ಆ ರೀತಿ ನಾವು ಕುದುರೆ ಆಗಿದ್ದಾಗ ನೀನು ನಮ್ಮ ತಲೆನ ಕತ್ತರಿಸಿದ್ರೆ ನಾವು ಮತ್ತೆ ನಮ್ಮ ರೂಪ ಪಡ್ಕೋತೀವಿ. ಈ ವಿಚಾರ ನಮ್ಮ ತಂದೆಗೂ ಗೊತ್ತು, ಆದ್ರೆ ಅವರು ನಮ್ಮ ತಲೆನ ಕತ್ತರಿಸೋಕೆ ಭಯ ಪಟ್ಟು ಈ ಕೆಲಸನ ಮಾಡ್ತಿಲ್ಲ, ಬೇರೆಯವ್ರ ಕೈಯಲ್ಲಿ ಕೂಡ ಈ ಕೆಲಸ ಮಾಡಿಸ್ತಿಲ್ಲ. ಯಾಕಂದ್ರೆ ಒಂದು ವೇಳೆ ನಾವು ಮರಳಿ ಹುಟ್ಟು ಬಂದಿಲ್ಲ ಅಂದ್ರೆ ಎಲ್ಲಿ ನಮ್ಮನ್ನ ಕಳ್ಕೋಬೇಕಾಗುತ್ತೋ ಅನ್ನೋ ಭಯ ಅವ್ರಿಗೆ. ಹಾಗಾಗಿ ನಮ್ಮ ತಂದೆಗೆ ಗೊತ್ತಿಲ್ದಿರ ನೀನೇ ಈ ರಾತ್ರಿ ಈ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಆ ಕತ್ತಿನ ಹಿಡ್ಕೊಂಡು ಒಂದು ಕುದುರೆ ಮೇಲೆ ಹತ್ತಿ ಅರಮನೆಗೆ ವಾಪಸ್ ಬಂದ. ಅರಮನೆಗೆ ಬಂದ ತಕ್ಷಣ ಮಹಾರಾಜ ಹೊರಗಡೆನೆ ಕಾಯ್ತಾ ನಿಂತಿದ್ದ. ಅರಮನೆಗೆ ಬಂದ ತಕ್ಷಣ ಮಹಾರಾಜ ಕೇಳ್ದ, ಈ ಕುದುರೆಗಳು ಎಲ್ಲೋಗಿದ್ವು, ಏನ್ ತಿಂದ್ವು, ಏನ್ ಕುಡಿದ್ವು ಅಂತ. ಆಗ ಬಡವನ ಕಿರಿಮಗ ಈ ರೀತಿ ಹೇಳ್ದ, ಮಹಾರಾಜ, ಈ ಕುದುರೆಗಳು ಅರಮನೆಯಿಂದ ಹೊರಟು ದೇವಸ್ಥಾನವರೆಗೂ ಎಲ್ಲೂ ಕೂಡ ನಿಂತಿಲ್ಲ. ಅಲ್ಲಿ ಶಿವನ ದೇವಸ್ಥಾನ ತಲುಪಿದ ಕೂಡಲೇ ಇವು ಕುದುರೆ ರೂಪದಿಂದ 7 ಸುಂದರವಾದ ರಾಜಕುಮಾರರ ರೂಪಕ್ಕೆ ಬದಲಾದ್ರು. ಅಲ್ಲಿ ಅದಾಗಲೇ ಸಿದ್ಧಪಡಿಸಲಾದಂತ ಪದಾರ್ಥಗಳಿಂದ ಇವರೇ ಸ್ವತಃ ಅಡುಗೆ ತಯಾರಿಸ್ಕೊಂಡು ತಿಂದು ದೇವಸ್ಥಾನದಲ್ಲಿರುವಂತ ಮಂತ್ರಜಲನ ಕುಡಿದ್ರು. ಅಲ್ಲೇ ಸಂಜೆವರೆಗೂ ಇದ್ದು ನನ್ನ ಜೊತೆ ವಾಪಸ್ ಬಂದ್ವು ಅಂತ ಹೇಳ್ದ. ಮಹಾರಾಜ ಸಂತೋಷದಿಂದ ಒಳಗೋದ. ಅದಾದ ನಂತರ ರಾತ್ರಿ ಈ ಬಡವನ ಕಿರಿಮಗ ಕತ್ತಿ ತಗೊಂಡು ಕುದುರೆಗಳನ್ನ ಕಟ್ಟಾಕಿರುವಂತ ಜಾಗಕ್ಕೆ ಬಂದ. ಅಲ್ಲಿ ಕುದುರೆಗಳನ್ನ ಕತ್ತರಿಸೋಕೆ ಇವನಿಗೆ ಮನಸ್ಸು ಬರಲಿಲ್ಲ. ಯಾವ ರೀತಿ ಕತ್ತರಿಸೋದು? ಸ್ವಲ್ಪ ಎಡವಟ್ಟಾದ್ರೂ ಒಂದು ಪ್ರಾಣನೇ ಹೋಗುತ್ತೆ. ಮಹಾರಾಜ ಸುಮ್ಮನೆ ಬಿಡ್ತಾರಾ ಅಂತ ಹೆದರ್ಕೊಂಡೆ ಒಂದೇ ಒಂದು ಕುದುರೆನ ಕತ್ತರಿಸಿ ನೋಡೋಣ ಅಂತ ಕಣ್ಣು ಮುಚ್ಕೊಂಡು ಒಂದು ಕುದುರೆ ತಲೆನ ಕತ್ತರಿಸಿದ. ಆ ಕೂಡಲೇ ಆ ಕುದುರೆ ಸತ್ತು ಬಿದ್ದಿರೋ ಜಾಗದಲ್ಲಿ ಒಂದು ಸುಂದರವಾದ ಯುವರಾಜ ಎದ್ದು ಬಂದ. ಆಗ ಸಂತೋಷದಿಂದ ಈ ಬಡವನ ಕಿರಿಮಗ ಎಲ್ಲಾ ಕುದುರೆಗಳ ತಲೆನ ಕೂಡ ಕತ್ತರಿಸಿದ. ಆ ರೀತಿ 7 ಯುವರಾಜರು ಅಲ್ಲಿ ಪ್ರತ್ಯಕ್ಷ ಆದ್ರು. ರಾಜ ಇದನ್ನ ನೋಡಿ ತುಂಬಾನೇ ಸಂತೋಷ ಪಟ್ಟ. ಅವನ ಮಗಳನ್ನ ಕೊಟ್ಟು ಮದುವೆ ಮಾಡೋಕೆ ಸಿದ್ಧನಾದ. ಕೂಡಲೇ ನಿಮ್ಮ ಹೆತ್ತವರನ್ನ ಕರ್ಸು ಅಂತ ಹೇಳ್ದ. ಆಗ ಈ ಬಡವನ ಕಿರಿಮಗ ಸಂತೋಷದಿಂದ ಅವನ ಮನೆಗೆ ಓಡೋಡಿ ಹೋಗಿ ನಡೆದಿರೋ ವಿಷಯನೆಲ್ಲ ಹೇಳಿ ಅವನ ತಂದೆ, ತಾಯಿ, ಅಣ್ಣನ ಅರಮನೆಗೆ ಕರೆತಂದ. ರಾಜಕುಮಾರಿನ ಮದುವೆ ಆದ. ಅಂದಿನಿಂದ ಎಷ್ಟೋ ಸಂತೋಷವಾಗಿ ರಾಜ ವೈಭೋಗಗಳನ್ನೆಲ್ಲ ಅನುಭವಿಸ್ತಾ ಸುಖವಾಗಿ ರಾಜಕುಮಾರಿಯೊಂದಿಗೆ ಜೀವನ ಕಳೆದ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.